ಸಿದ್ದು ನಿರ್ಗಮನ ಡಿಕೆ ಆಗಮನ ಬಿಜೆಪಿಯಲ್ಲಿ ಹೈ ಟೆನ್ಷನ್ ಶುರುವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಗ್ತಾ ಇದೆ ಮತ್ತೆ ಗೊಂದಲ. ಸಿದ್ದು ನಿರ್ಗಮನ ಡಿಕೆ ಆಗಮನ ಬಿಜೆಪಿಯಲ್ಲಿ ಶುರುವಾಗ್ತಾ ಇರುವಂತಹ ದೊಡ್ಡ ತಲೆನೋವು. ರಾಜ್ಯ ಬಿಜೆಪಿಯಲ್ಲಿ ಶುರುವಾಗ್ತಾ ಇದೆ ಮತ್ತೆ ಗೊಂದಲ. ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಂಟಕ ಬರುತ್ತಾ? ಮೊನ್ನೆಯಷ್ಟೇ ಅಭಿಪ್ರಾಯವನ್ನ ಸಂಗ್ರಹಿಸಿರ್ತಾರೆ ಬಿಜೆಪಿ ವೀಕ್ಷಕರು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ವಿಳಂಬ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. BY ವಿಜಯೇಂದ್ರ ಕಡೆಗೆ ಒಲವನ್ನ ತೋರಿಸಿರುವಂತಹ ಹೈಕಮಾಂಡ್. ಮೊನ್ನೆ 4 ರಾಜ್ಯಗಳ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಿಸಿರುವಂತಹ ಹೈಕಮಾಂಡ್. DK ಶಿವಕುಮಾರ್ ಸಿಎಂ ಆದ್ರೆ PYವಿಗೆ ತಪ್ಪತ್ತ ಚಾನ್ಸ್. ಹಾಗಾದ್ರೆ ವಿಜಯೇಂದ್ರಗೆ ಕಾಡ್ತಾ ಇದೆಯಾ ಅಧ್ಯಕ್ಷ ಸ್ಥಾನ? ಕೈತಪ್ಪುವಂತಹ ಭಯ. ಸಿದ್ದು ನಿರ್ಗಮನ ಡಿಕೆ ಆಗಮನ ಬಿಜೆಪಿಯಲ್ಲಿ ಹೈ ಟೆನ್ಷನ್ ಶುರುವಾಗ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಶುರುವಾಗ್ತಾ ಇದೆ ಮತ್ತೆ ಗೊಂದಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಂಟಕ ಬರುತ್ತಾ? ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ ಬಿಜೆಪಿ ನಾಯಕತ್ವದ ವಿಚಾರ. ಮೊನ್ನೆಯಷ್ಟೇ ಅಭಿಪ್ರಾಯ ಸಂಗ್ರಹಿಸಿರ್ತಾರೆ ಬಿಜೆಪಿ ವೀಕ್ಷಕರು. ಇದೀಗ ಕಾಂಗ್ರೆಸ್ ಬೆಳವಣಿಗೆಗಳಿಂದ ಬಿಜೆಪಿಯಲ್ಲೂ ಕೂಡ ಸಂಚಲನ ಮೂಡ್ತಾ ಇರುವಂಥದ್ದು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರಿಗೆ ಘೋಷಣೆ ವಿಳಂಬ ಕೂಡ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. BY ವಿಜಯೇಂದ್ರ ಕಡೆಗೆ ಒಲವನ್ನು ತೋರಿಸಿದಂತಹ ಹೈಕಮಾಂಡ್. ಆದರೆ ಈಗ ಏನು ಬದಲಾವಣೆ ಆಗ್ತಾ ಇಲ್ಲ ಆ ಕಾಲಘಟ್ಟದಲ್ಲಿ. ಸೊ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇರುವಂಥದ್ದು. ಮೊನ್ನೆ 4 ರಾಜ್ಯಗಳ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಘೋಷಿಸಿರುತ್ತೆ ಹೈಕಮಾಂಡ್. ಆದರೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಿರೋದಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾದಂತಹ ತಂತ್ರಗಳನ್ನು ಹಿಡಿತಾ ಇದ್ದಾರೆ? ಸಿಎಂ ಆದ್ರೆ ಪ್ಲಸ್ ಅಂಡ್ ಮೈನಸ್ ಏನೆಲ್ಲ ಇದೆ ಅನ್ನುವಂಥದ್ದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಶುರುವಾಗ್ತಾ ಇದೆ ಮತ್ತೆ ಗೊಂದಲ.